ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಫಸ್ಟು ಟಿಫನ್ ಮಾಡೋಣ ಅಂತ ಡೈರೆಕ್ಟ್ ಕಿಚನ್ಗೆ ಹೊರಟೆ. ಕಿಚನ್ಗೆ ಹೋಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ, ಏನು ಮಾಡಲಿ 15 ಮಿನಿಟ್ಸಲ್ಲಿ ಏನಾಗುತ್ತೆ ಅಂತೆಲ್ಲ ಯೋಚನೆ ಮಾಡಿದೆ. ಆಮೇಲೆ ಥಟ್ ಅಂತ ನನ್ನ ಮೈಂಡಿಗೆ ಬಂದಿದೆ ನಮ್ಮ ಇಂಟರ್ನ್ಯಾಷನಲ್ ಫುಡ್ ಚಿತ್ರಾನ್ನ. ಹಾಗಾಗಿ ಫಸ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆಬೇಳೆ ಮತ್ತು ಕಡಲೆ ಬೀಜ ಎಲ್ಲ ಒಗ್ಗರಣೆಗೆ ಹಾಕ್ದೆ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡೋಣ ಅಂತ ಮಾಡಿದೆ. ಅದೇನೋ ಗೋಲ್ಡನ್ ಕಲರ್ ಬಂತು. ಅದಾದಮೇಲೆ ಸಾಸಿವೆ ಹಾಕಿದೆ ಒಗ್ಗರಣೆಗೆ. ಸಾಸಿವೆ ಹಾಕಿ ಆದಮೇಲೆ ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಖಾಲಿಯಾಗಿ ಹೋಗಿತ್ತು. ಸೊ ಇವಾಗ ಕೆಳಗಡೆ ಹೋಗಿ ತೊಗೊಬರೋಷ್ಟು ಟೈಮೂ ಇರಲಿಲ್ಲ, ಪೇಷನ್ಸು ಇರಲಿಲ್ಲ. ಹಾಗಾಗಿ ಒಣಮೆಣ್ಸಿನ್ಕಾಯಿ ಇತ್ತು, ಅದೇ ಹಾಕ್ಬಿಟ್ಟು ಮ್ಯಾನೇಜ್ ಮಾಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತೆ. ನಾನು ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ಯೂಶ್ವಲಿ. ಕೆಲವೊಬ್ಬೊಬ್ಬರು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಆ್ಯಂಡ್ ಅದಾದಮೇಲೆ ಈ ಆನಿಯನ್ ಹಾಕ್ತೆ. ಆನಿಯನ್ನ ಸ್ವಲ್ಪ ರೋಸ್ಟ್ ಮಾಡಿದೆ. ಅದಾದಮೇಲೆ ಹಲ್ದಿ ಪೌಡರ್ ಹಾಕಿದೆ. ಹಲ್ದಿ ಪೌಡರ್ ಹಾಕಿ ಆ್ಯಂಡ್ ಇಮಿಡಿಯೇಟಾಗಿ ನಾನು ಸಾಲ್ಟ್ ಕೂಡ ಹಾಕ್ತೆ. ಸಾಲ್ಟ್ ಯಾಕಪ್ಪ ಬೇಗ ಹಾಕ್ತೆ ಅಂತಂದರೆ ಸ್ವಲ್ಪ ಈರುಳ್ಳಿಗೆ ಸಾಲ್ಟ್ ನೀಟಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಹಾಕ್ತೆ. ಅದಾದಮೇಲೆ ಟೊಮೆಟೊ ಹಾಕ್ತೆ. ಟೊಮೆಟೊ ಹಾಕಿ ಆದಮೇಲೆ ನಾವು ಚಿತ್ರಾನ್ನ ಕಾಯಿ ತುರಿನೂ ಹಾಕ್ತೀವಿ, ಹಾಗಾಗಿ ಕಾಯಿ ತುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಇಟ್ಟೆ. ಅದೇ ಗ್ಯಾಪಲ್ಲಿ ನಮ್ಮ ಅಣ್ಣ ಪೂಜೆ ಮಾಡಿದ್ದ, ದೇವ್ರ ಮನೆ ನೋಡಿಕೊಂಡು. ಆಮೇಲೆ ಮತ್ತೆ ಇನ್ನು ಕಸನೂ ಕ್ಲೀನ್ ಮಾಡಿರಲಿಲ್ಲ, ಹಾಗಾಗಿ ನೀಟಾಗಿ ಕಸ ಎಲ್ಲ ಹೊಡೆಯೋಣ ಅಂತ ಹೇಳ್ಬಿಟ್ಟು ಟಿಫನ್ ಏನೋ ರೆಡಿ ಆಯಿತು. ಫಸ್ಟೇ ರೈಸ್ಗೆ ಇಟ್ಬಿಟ್ಟಿದೆ, ರೈಸು ಆಗಿತ್ತು. ಅದನ್ನು ಸೈಡಲ್ಲಿಟ್ಟು ಇವಾಗ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಕಿಚನಿಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ಹಂಗೆ ಹಾಲು ರೂಮು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಬಟ್ ವೀಡಿಯೋ ಅದೆಲ್ಲ ಹಾಕೋದಕ್ಕಾಗಿಲ್ಲ ಅಷ್ಟೇ. ಅದಾದಮೇಲೆ ಯೂಶ್ವಲಿ ಮನೇನೂ ಕ್ಲೀನ್ ಮಾಡಾಯಿತು, ಮತ್ತು ನಾನು ಕ್ಲೀನ್ ಆಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಹಂಗೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಇವಾಗ ಮನೆ ಅಂತೂ ಕ್ಲೀನಾಗಾಯಿತು. ಆ್ಯಂಡ್ ಫೈನಲಿ ನಾನು ಕೂಡ ಕ್ಲೀನಾಗಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ಆದರೂ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋಲೇ, ಏನೇ ಆದರೂ ಈ ಹುಡುಗಿರಿಗೆ ಬಳಿಯೋದು ಮಾತ್ರ ತಪ್ಪಲ್ಲ ಅಲ್ವಾ. ಹಾಗೆ ನಾನು ಹುಡುಗಿಯಾಗಿ ಹುಟ್ಟಿರೋ ತಪ್ಪಿಗೆ ಸ್ವಲ್ಪ ಬಳ್ಕೊಳ್ಳೋಣ ಅಂತ ಬಳ್ಕೊಳ್ತಾ ಇದ್ದೀನಿ. ಸೇಮ್ ಯೂಶ್ವಲಿ ನಾನು ಯೂಸ್ ಮಾಡೋ ಸೇಮ್ ಪ್ರಾಡಕ್ಟೇ. ಇವತ್ತು ಸಿರಮ್ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಆ್ಯಂಡ್ ಬರೀ ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಡಾಟ್ ಆ್ಯಂಡ್ ಕೀ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇರೋದು, ಅದು ಬಿಟ್ಟು ನಾನು ಬೇರೆ ಯಾವುದೂ ಯೂಸ್ ಮಾಡೋದಿಲ್ಲ. ಹಾಗೆ ಸನ್ಸ್ಕ್ರೀನ್ ಆಯಿತು, ತುಂಬ ಸೆಕೆ ಆಗ್ತಿತ್ತು. ಅದಕ್ಕೆ ಹೋಗಿ ಫ್ಯಾನ್ ಆನ್ ಮಾಡಿ ಬಂದು ಸ್ವಲ್ಪ ಹೊತ್ತು ಹಂಗೆ ನೀಟಾಗಿ ಎಲ್ಲ ಕ್ಯಾಮ್ರಾ ಇತ್ತಲ್ವ, ನೀಟಾಗಿ ನೋಡಿಕೊಂಡು ಮುಖ ಎಲ್ಲ ನೀಟಾಗಿ ಏನಾದರೂ ಎಕ್ಸ್ಟ್ರಾ ಮಾಯಿಶ್ಚರೈಸರ್ ಇದ್ದರೆ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಳ್ತಾ ಇದ್ದೆ. ಎಲ್ಲ ಒರೆಸ್ಕೊಂಡೇನೋ ಆಯಿತು. ಅದಾದಮೇಲೆ ಲಿಪ್ ಬಾಮ್ ಹಚ್ಕೊಂಡೆ. ಇವಾಗ ಯೂಶ್ವಲಿ ಬಿಂದಿ ಇಟ್ಟು ಅಭ್ಯಾಸ ಅಂತ ಹೇಳಿದ್ನಲ್ವ, ಅದೇ ರೀತಿ ಬಿಂದಿ ಇಟ್ಕೊಂಡೆ. ಚಿಕ್ಕದಾಗ ಒಂದು ಬಿಂದಿ ಇಟ್ಕೊಂಡಾದ್ಮೇಲೆ ಹೇರ್ ಸ್ಟೈಲ್ ನೋಡಿದೆ, ಸ್ವಲ್ಪ ಮೆಸ್ಸಿ ಆಗಿತ್ತು. ಯಾಕಂತಂದರೆ ಇವತ್ತು ಹೇರ್ ವಾಶ್ ಮಾಡಿರಲಿಲ್ಲ, ಹಾಗಾಗಿ ಹಾಗೆ ನೀಟಾಗಿ ಕೂಮ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇರ್ ಸ್ಟೈಲ್ನ ರಿಮೂವ್ ಮಾಡಿಕೊಂಡು ಹಾಗೆ ಒಂದು ಪೋಸ್ ಕೊಟ್ಟು, ಫ್ರೀ ಹೇರ್ ಬಿಟ್ಟಾಗ ಹಿಂಗೆ ಕಾಣ್ತೀನಿ ಅಂತೇಳಿ ಹಿಂಗೆ ಸ್ಟೈಲಾಗಿ ಒಂದು ಪೋಸ್ ಕೊಟ್ಟು ನಿಮ್ಮ ಮುಂದೆ ನಿಂತ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ರೌಂಡ್ ಕೂಮ್ ಮಾಡಿಕೊಂಡು ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಆ ಕಡೆ ಈ ಕಡೆ ಫ್ರೀ ಹೇರ್ ಬಿಟ್ಕೊಂಡು ಸ್ಟೈಲಾಗಿ ಟಾಣ ಅಂತ ಪೋಸ್ ಕೊಡ್ತಾಯಿದ್ದೀನಿ. ನೋಡಿ ನನ್ನ ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಮುಗೀತು ಅಷ್ಟೇ. ಆಮೇಲೆ ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ, ಟಿಫನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕಡಲೆಕಾಳು ಮಿಕ್ಕಿತ್ತು ಅಂತ ಒಂದು ಕಡಲೆಕಾಳು ರೆಸಿಪಿ ಮಾಡಿದೆ, ಅದನ್ನ ಹಾಕೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ 100% ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆಫ್ಟರ್ನೂನು ಕ್ಯಾರೆಟ್ ಇತ್ತು, ಕ್ಯಾರೆಟ್ ತಿನ್ಕೊಂಡು ಹಂಗೆ ಬಿಸಿಲು ಕಾಯಿಸ್ತಾ ಇದ್ದೆ. ನೈಟ್ ಏನಾಗಿದೆ ಅಂತ ವೀಡಿಯೋ ಮಾಡೋದಕ್ಕಾಗಿಲ್ಲ, ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್.